ಹಿಂದಿನ ಭಾಗದಲ್ಲಿ ಗೊಂಬೆ ಆಗಿರೋ ಸುಭಿಕ್ಷನ ನೋಡಿ ಅಂಕಿತ್ಗೆ ಒಂದು ಸ್ವಲ್ಪ ಮನ್ಸಾಗಿರತ್ತೆ. ಆದರೆ ಮಾರನೇ ದಿನ ಸುಭಿಕ್ಷಾ ಏನೂ ಓದಿದ ಸೆಕೆಂಡ್ ಪಿ ಯು ಡ್ರಾಪ್ ಔಟ್ ಅಂತ ಗೊತ್ತಾದ ಕೂಡಲೇ ಮನೆಯವರೆಲ್ರಿಗೂ ಅವಳ ಮೇಲೆ ತುಂಬಾನೇ ಕೋಪ ಬರುತ್ತೆ. ಹೇಗೋ ಏನೋ ಅಂಕಿತ್ ಮನಸ್ಸು ಸರಿ ಆಯ್ತಲ್ಲ, ಮುಂದೆ ಸುಭಿಕ್ಷನ್ ಜೀವನನೂ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಎಲ್ಲಾನು ತಲೆ ಕೆಳಗಾಗಿದೆ. ಹಾಗಾದ್ರೆ ಮುಂದೆ ಏನಾಗುತ್ತೆ? ಅಂಕಿತ್ ಅವಳನ್ನ ಅಕ್ಸೆಪ್ಟ್ ಮಾಡ್ತಾನ ಅಥವಾ ತನ್ನ ಕೋಪನೇ ಮುಂದುವರಿಸ್ತಾನ? ಸುಭಿಕ್ಷಾ ಮುಂದೆ ಏನ್ ಮಾಡ್ತಾಳೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನ ನೋಡೋಣ. ನನ್ನ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೇ ಇಡಿಯಟ್, ನೀನು ಹೇಳ್ತಿರೋದು ನಿಜಾನಾ? ಅಂದ್ರೆ ನೀನು ಪ್ಯೂರ್ ಡ್ರಾಪ್ ಔಟಾ? ಬಾವಾ, ನೀವು ಪದೇ ಪದೇ ಕೇಳಿದ್ರೆ ಅವಳು ಏನ್ ಹೇಳ್ತಾಳೆ? ಇರೋದು ಒಂದೇ ಆನ್ಸರ್ ತಾನೆ, ಅದನ್ನ ಅವಾಗ್ಲೇ ಹೇಳಾಗಿದೆ. ನೀವು ಮತ್ತೆ ಮತ್ತೆ ಅದನ್ನೇ ಕೇಳಿದ್ರೆ ಏನು ಆನ್ಸರ್ ಬದಲಾಗತ್ತಾ? ಚಾನ್ಸೇ ಇಲ್ಲ. ಅವಳು ಮಾಡಿರೋದೇ ಪ್ಯೂರ್ ಡ್ರಾಪ್ ಔಟ್. ಓಹೋ, ನನ್ಗೆ ಇವಾಗ ಅರ್ಥ ಆಗ್ತಿದೆ ಮಗ್ನೆ. ಇದೆಲ್ಲ ಇವಳೆ ಬೇಕು ಅಂತ ಪ್ಲಾನ್ ಮಾಡಿದಾಳೆ. ಹೇಗೋ ತಲೆಯಲ್ಲಿ 4 ಅಕ್ಷರ ಇಲ್ಲ, ನಾನು ಓದೂ ಇಲ್ಲ, ನನ್ಗೆ ಒಳ್ಳೊಳ್ಳೆ ಸಂಬಂಧ ಬರೋದಿಲ್ಲ, ಹಾಗಾಗಿ ಹೀಗೆಲ್ಲ ನಾಟಕ ಆಡಿದ್ರೆ ನಿನ್ ಮದ್ವೆ ತಪ್ಸಿದ್ರೆ ಅಟ್ಲೀಸ್ಟ್ ನೀನು ಮರ್ಯಾದೆ ರೆಪ್ಯುಟೇಷನ್ ಅಂತ ಯೋಚನೆ ಮಾಡಿ ಅವಳ ಕುತ್ತಿಗೆ ತಾಳಿ ಕಟ್ತೀಯ ಅಂತ ಮೊದಲೇ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ಇಷ್ಟೆಲ್ಲ ಮಾಡಿದಾಳೆ ಕಣ ಇವಳು. ಅಯ್ಯಯ್ಯೋ ಇಲ್ಲ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ನೋಡಿ, ನೀವು ನನ್ನ ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ಏನು ಮಾಡಿಲ್ಲ ಅತ್ತೆ. ನನ್ನ ತಲೆಗೆ ಓದ್ ಹತ್ತಿರ್ಲಿಲ್ಲ, ಹಾಗಾಗಿ ಓದಿರ್ಲಿಲ್ಲ ಅಷ್ಟೇ. ನನಗೆ ಓದು ಬರಹ ಇಲ್ಲ ಅಂತ ನಾನು ನಿಮ್ಮ ಮಗನ ಮದುವೆ ಮಾಡ್ಕೋಬೇಕು ಅಂತ ಯಾವ ಪ್ಲಾನು ಮಾಡಿಲ್ಲ. ನೋಡಿ, ನಿಮ್ಮ ಮಗ ನನ್ನ ಮೇಲೆ ಕೋಪ ಮಾಡ್ಕೊಂಡು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಈಗ ಮದುವೆ ಮಾಡ್ಕೊಂಡ್ರೆ ಹೊರತು ನಾನು ಅವರನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಯಾವತ್ತೂ ಆಸೆ ಪಟ್ಟಿಲ್ಲ. ಸಾಕು, ಬಾಯ್ ಮುಚ್ಚು ಇಡಿಯಟ್. ಎಲ್ಲಾನು ಬೇಕು ಬೇಕು ಅಂತಾನೆ ಪ್ಲಾನ್ ಮಾಡಿ ಇವಾಗ ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ತಾ ಇದ್ಯಾ. ನನ್ಗೇನು ಅರ್ಥ ಆಗಲ್ಲ ಅನ್ಕೊಳ್ಬೇಡ. ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ದೀಪಕ್ ನನ್ನ ಜೊತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದವನು ಸಡನ್ ಆಗಿ ನನಗೆ ನಂಬಿಕೆ ದ್ರೋಹ ಮಾಡಿದಾನೆ ಅಂದ್ರೆ ಅದ್ರಲ್ಲಿ ಕೂಡ ನಿಂದೆ ಏನೋ ಕೈವಾಡ ಇದೆ ಕಣೆ. ಅವನನ್ನ ಹುಡುಕ್ತಾ ಇದ್ದೀನಿ. ಅವ್ನು ಸಿಕ್ಕಿದ ಕೂಡ್ಲೇನೆ ಸತ್ಯ ಏನು ಅನ್ನೋದು ಎಲ್ರ ಮುಂದೆ ಬಾಯಿ ಬಿಡಿಸ್ತೀನಿ. ಅಕಸ್ಮಾತ್ ನೀನೇ ಏನಾದ್ರೂ ಮಾಡಿರ್ಬೇಕು, ಅವಾಗ ನಿನ್ನ ಮಾತ್ರ ಸುಮ್ಮನೆ ಬಿಡೋದೇ ಇಲ್ಲ ಕಣೆ ನಾನು. ಅಂಕಿತ್, ಅದ್ ಏನ್ ಮಾತಾಡ್ತಿದ್ಯಾ ನೀನು? ತಾಯಿ ಮಗನಿಗೆ ಏನಾಗಿದೆ? ಅಲ್ಲ, ಸುಭಿಕ್ಷಾ ಏನೋ ನಿನ್ನನ್ನು ಒತ್ತಾಯ ಮಾಡಿ ಕಿಡ್ನಾಪ್ ಮಾಡಿ ಅವಳೇ ತಾಳಿ ಕಟ್ಟಿದ್ಲ ನಿನ್ಗೆ? ಇಲ್ಲ ತಾನೆ? ನೀನು ಓದಿರೋನು, ಓದು ಬರಹ ಎಲ್ಲ ಇರೋನು, ನಿನಗೂ ಬುದ್ಧಿ ಇದೆ ತಾನೆ? ಯಾರ ಜೊತೆ ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ತುಂಬಾ ಚೆನ್ನಾಗೆ ಗೊತ್ತು. ನಿನಗ್ ಬುದ್ಧಿ ಇದ್ದಂತೆ ಅವಳ ಕುತ್ತಿಗೆಗೆ ನೀನೇ ಬಲವಂತವಾಗಿ ತಾಳಿ ಕಟ್ಟಿ ಇವಾಗ ಅವಳ ಮೇಲೆ ರೇಗಾಡ್ತಿದ್ಯಲ್ಲೋ. ಏನೋ ಆಗಿದೆ ನಿನ್ಗೆ? ಲೇ ಪ್ರಮೀಳಾ, ಬಾ ಎತ್ತಿದ್ರೆ ಸಾಕು ಅವಳ ತಪ್ಪನ್ನೇ ಹುಡುಕ್ತಿದ್ಯಲ್ಲೇ. ನಿನ್ ಮಗ ಮಾಡಿರೋ ತಪ್ಪಲ್ವೇನೆ? ನಿನ್ ಮಗಂಗ್ ಬುದ್ಧಿ ಇದ್ದಂತೆ ಅವಳನ್ನ ಒತ್ತಾಯವಾಗಿ ಮದ್ವೆ ಆಗಿ ಇವಾಗ ಅವಳು ಟ್ರ್ಯಾಪ್ ಮಾಡಿದಾಳೆ ಹಾಳು ಮೂಳು ಅಂತ ಅವಳ ಮೇಲೆ ಗೂಬೆ ಕೂರಿಸ್ತಿಯಲ್ಲ. ನಿನ್ ತಲೆಯಲ್ಲಿ ಬುದ್ಧಿ ಏನಾಗಿದ್ಯೆ? ಅವನೇನೋ ನಿನ್ಗಿಂತ ಚಿಕ್ಕೋನು, ನಿನಗ್ ವಯಸ್ಸಾಗಿದೆ ತಾನೆ? ಯಾಕೆ ಹೀಗಾಡ್ತಿದ್ಯಾ? ಅಯ್ಯೋ ಸಾಕ್, ಬಾಯ್ ಮುಚ್ಚ್ರಿ. ನಾನು ನೋಡ್ತಾನೆ ಇದ್ದೀನಿ. ಅವಳು ಈ ಮನೆಗೆ ಬಂದಾಗಿಂದನು ಅವಳನ್ನ ವಹಿಸ್ಕೊಂಡೇ ಮಾತಾಡ್ತಿದ್ರ. ನಿಮ್ಗೆ ನನ್ ಮಗನ್ಗಿಂತ ಅವಳೇ ಹೆಚ್ಚಾಗಿದ್ದಾಳೆ. ನೋಡಿ, ನೀವು ಈ ವಿಷಯ ತಲೆ ಹಾಕ್ಬೇಡಿ. ನಾನು ಅನ್ಕೊಂಡಿರೋ ಹಾಗೆ ಎಲ್ಲಾನು ಈ ದರಿದ್ರದಿಂದನೇ ಬಂದು ಒಕ್ಕಿಸ್ಕೊಂಡಿದ್ದು. ಬೇಕು ಬೇಕು ಅಂತಾನೆ ನನ್ ಮಗನ್ ಜೀವನ ಹಾಳು ಮಾಡಿದಾಳೆ, ಅವ್ನ್ ಕೆರಿಯರ್ ಹಾಳು ಮಾಡಿದಾಳೆ. ಸುಮ್ನೆ ಬಿಟ್ಬಿಡ್ತೀನಾ? ನೋಡು ಮಗ್ನೆ, ಇವಳಿಷ್ಟೆಲ್ಲ ಮಾಡಿದಾಳೆ ಅಂದ್ರೆ ಇನ್ನು ಏನೋ ಮಾಡೋದ್ರಲ್ಲೇ ಬಂದಿದ್ದಾಳೆ ಕಣೋ. ಮೊದ್ಲು ಇವಳ ಮುಖಕ್ಕೆ ಡಿವೋರ್ಸ್ ಬಿಸಾಕಿ ಮನೆಯಿಂದ ಹೊರಗ್ತಾಳು. ಇಂಥವಳು ಮಾತ್ರ ನಮ್ಮ ಮನೇಲಿ ಇರೋದೇ ಬೇಡ. ಅತ್ತೆ, ಇದೇನ್ ಮಾತಾಡ್ತಿದ್ರಾ ನೀವು? ನಾನು ಬೇಡ ಬೇಡ ಅಂದ್ರೂ ಒತ್ತಾಯವಾಗಿ ಮದ್ವೆ ಆಗಿರೋದು ನಿಮ್ಮ ಮಗ. ಇವಾಗ ಅವ್ರಿಗೆ ಇಷ್ಟ ಬಂದಾಗೆ ಡಿವೋರ್ಸ್ ಕೊಟ್ರೆ ನನ್ನ ಜೀವನ ಏನಾಗ್ಬೇಕು? ಹೌದು ಪ್ರಮೀಳಾ, ಇದೇನ್ ಮಾತಾಡ್ತಿದ್ಯಾ ನೀನು? ಅಲ್ಲ, ಮಕ್ಳಿಬ್ರು ಮದ್ವೆ ಆಗಿದ್ದಾರೆ, ಮುಂದೆ ಸುಖವಾಗಿರ್ಲಿ ಅಂತ ಬಯಸೋದ್ ಬಿಟ್ಟು ಡಿವೋರ್ಸು ಹಾಳು ಮೂಳು ಅಂತ ಮಾತಾಡ್ತಿದ್ಯಲ್ಲ. ಏನಾಗಿದೆ ನಿನ್ಗೆ? ಉಮೇಶ್, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರಿ. ನಿಮ್ಮ ಮಗ ಇಂಥ ಹುಡುಗಿನ ಮದ್ವೆ ಆಗಿರೋದು ಊರವ್ರಿಗೆಲ್ಲ ಗೊತ್ತಾಗಿನೇ ದೊಡ್ಡ ರಂಪ ಆಗಿದೆ. ಇನ್ನ ಈ ಹುಡುಗಿ ಏನು ಓದಿಲ್ಲ ಅಂತ ಗೊತ್ತಾದ್ರೆ ರಿಲೇಟಿವ್ಸ್ ಎಲ್ಲ ತಲೆಗೊಂದೊಂದು ಮಾತಾಡ್ತಾರೆ. ಅವಾಗ ನಮ್ಮ ಮನೆ ರೆಪ್ಯುಟೇಷನ್ ಎಲ್ಲ ಹಾಳಾಗತ್ತೆ. ಉಮೇಶ್, ನನ್ನ ಮಗನ್ ಭವಿಷ್ಯ ಸರಿ ಹೋಗ್ಬೇಕು ಅಂದ್ರೆ ಮೊದಲು ಈ ಪೀಡೆನ ಮನೆಯಿಂದ ಆಚೆ ಕಳಿಸ್ಬೇಕು. ಹೇಗೋ ಏನೋ ನನ್ನ ಮಗ ಕೋಪದಲ್ಲಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿರ್ಬೋದು, ಆದ್ರೆ ಇವಳನ್ನ ನನ್ನ ಮನೆ ಸೊಸೆ ಅಂತ ನಾನಂತೂ ಜೀವ ಇರೋವರೆಗೂ ಒಪ್ಕೊಳ್ಳಲ್ಲ. ಹಾಗಿರುವಾಗ ನನ್ನ ಮಗನಿಗೂ ಹೇಗೋ
ಇಷ್ಟ ಆಗಿ ಮದ್ವೆ ಆಗಿರೋದಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಡಿವೋರ್ಸ್ ಕೊಟ್ಟು ಇವಳಿಂದ ದೂರ ಇದ್ರೇನೆ ನಮಗೂ ಒಳ್ಳೇದು. ಇಲ್ಲಮ್ಮ, ಇವಳಿಗೆ ನಾನು ಡಿವೋರ್ಸ್ ಕೊಡಲ್ಲ. ಏನು ಡಿವೋರ್ಸ್ ಕೊಡಲ್ವಾ? ಏನೋ ಮಾತಾಡ್ತಿದ್ಯಾ ನೀನು? ಅಂದ್ರೆ ಈ ಗೂಬೆ ಜೊತೆ ಸಂಸಾರ ಮಾಡ್ಬೇಕು ಅನ್ಕೊಂಡಿದ್ಯೇನೋ ನೀನು? ಮಾಮ್, ಇವಳಿಗೆ ಡಿವೋರ್ಸ್ ಕೊಟ್ರೆ ನಾನು ಶಿಕ್ಷೆ ಕೊಟ್ಟಾಗ ಹೇಗಾಗತ್ತೆ? ಡಿವೋರ್ಸ್ ತಗೊಂಡು ಸ್ವಲ್ಪ ದಿನನೇ ಬೇರೆ ಯಾರನ್ನೋ ಮದ್ವೆ ಆಗಿ ಸುಖವಾಗಿರ್ತಾಳೆ. ಹಾಗಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರೋದಕ್ಕಾಗತ್ತಾ? ನಾನು ಇವಳನ್ನ ಮದ್ವೆ ಆಗಿರೋದೆ ಜೀವನ ಪೂರ್ತಿ ನರಕ ತೋರಿಸ್ಬೇಕು ಅಂತ. ಇವಾಗ ಹಾಗೆ ಸುಮ್ಮನೆ ಬಿಡೋದಕ್ಕಾಗತ್ತಾ? ಇವಳು ಜೀವನ ಪೂರ್ತಿ ನನ್ನ ಕಣ್ಣೆದ್ರಿಗೆ ಇರಬೇಕು. ನಾನು ಏನ್ ಮಾಡ್ತೀನೋ ಅದನ್ನೆಲ್ಲ ಸಹಿಸ್ಕೊಂಡು, ಈ ಮನೇಲಾಗೋ ಅವಮಾನಗಳನ್ನ ಸಹಿಸ್ಕೊಂಡು ಇದೇ ನರಕದಲ್ಲೇ ಇರ್ಬೇಕವಳು. ಅಯ್ಯೋ ಇಲ್ಲೋ ನಿಂತ್ಕೊಳ್ಳೋ. ಮಗಳೇ ಸುಭಿಕ್ಷಾ, ನೋಡು, ನಾನು ದಿನ ಹೇಳ್ದಾಗೆ ಹೇಳ್ತಿದ್ದೀನಿ. ಅವ್ರ ಮಾತಿಗೆಲ್ಲ ನೀನು ಬೇಜಾರು ಮಾಡ್ಕೊಳ್ಬೇಡ. ನೋಡಿದ್ಯಾ, ಅವನ ಅಮ್ಮನೇ ಏನೋ ಡಿವೋರ್ಸ್ ಕೊಡಿಸಿ ನಿನ್ನನ್ನು ಕಳ್ಸೋಣ ಅನ್ನೋ ತಯಾರಿ ಮಾಡಿದ್ರು ಅಂಕಿತ್ ಡಿವೋರ್ಸ್ ಕೊಡೋದಕ್ಕೆ ರೆಡಿ ಇಲ್ಲ. ನೋಡಮ್ಮ, ಅವನು ಹೇಗೂ ನಿನ್ನ ಜೊತೆ ಇರೋದಕ್ಕೆ ರೆಡಿ ಇದ್ದಾನೆ. ಹಾಗಿರುವಾಗ ನೀನೇ ಒಂದು ಸ್ವಲ್ಪ ಅವನನ್ನ ಅರ್ಥ ಮಾಡಿಕೊಂಡು ಅವನ ಮನಸ್ಸನ್ನ ಹೇಗೆ ಗೆಲ್ಲೋದು ಅಂತ ಯೋಚನೆ ಮಾಡಿ ಅವನಿಗೆ ಹತ್ರ ಆಗೋ ಪ್ರಯತ್ನ ಮಾಡಮ್ಮ. ನಿಮ್ಮಿಬ್ರು ಜೀವನ ಸರಿಯಾದ್ರೆ ನನಗದೇ ಸಂತೋಷ. ತುಂಬಾ ಥ್ಯಾಂಕ್ಸ್ ಮಾವ. ಇಡೀ ಮನೇಲಿ ಎಲ್ರೂ ನನ್ನನ್ನ ದ್ವೇಷ ಮಾಡ್ತಾ ಇದ್ರು, ನನ್ನ ವಿರುದ್ಧವಾಗಿದ್ರು. ನೀವಾದ್ರೂ ನನ್ನ ಸಪೋರ್ಟಿಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ನಿಮ್ಮ ಮಗನ ಮನಸ್ಸಲ್ಲಿ ಜಾಗ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ ಮಾವ. ನಾನು ನನ್ನ ತವ್ರ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಹೋಗಿ ಬರ್ತೀನಿ ಆಯ್ತಾ? ಸರಿ ಮಗಳೇ, ಹುಷಾರಾಗಿ ಹೋಗ್ಬಾ ಆಯ್ತಾ? ಬರೋದು ಲೇಟ್ ಮಾಡ್ಕೊಳ್ಬೇಡ. ಅದಕ್ಕೂ ಅವನೇನಾದರೂ ರೇಗ್ ಬಿಡ್ತಾನೆ ಆಮೇಲೆ. ಒಂದಂತೂ ಅರ್ಥ ಆಯ್ತು, ಏನೇ ಆದ್ರೂ ಅಂಕಿತ್ ಮಾತ್ರ ಸುಭಿಕ್ಷನ ಮನೆಯಿಂದ ಹೊರ ಕಳ್ಸೋದಾಗ್ಲಿ ಅವಳಿಗೆ ಡಿವೋರ್ಸ್ ಕೊಡೋದಾಗ್ಲಿ ಇದು ಯಾವುದನ್ನು ಮಾಡಲ್ಲ. ಮನೇಲಿ ಇಷ್ಟೆಲ್ಲ ರಾಮಾಯಣ ಆದ್ರೂ ಕೂಡ ಸುಭಿಕ್ಷನಿಗೆ ತನ್ನ ತವ್ರ ಮನೆ ನೆನಪು ತುಂಬಾನೇ ಆಗತ್ತೆ. ಏನೋ ಎಷ್ಟೇ ಆದ್ರೂ ಅಂಕಿತ್ ತನ್ನನ್ನ ದೂರ ಕಳ್ಸಲ್ಲ ಅನ್ನೋ ನಂಬಿಕೆ ಮೇಲೆ ತವ್ರ ಮನೆಗೆ ಹೋಗ್ತಾಳೆ. ಮಗಳೇ ಮಗಳೇ ಸುಭಿಕ್ಷಾ, ನೀನು ಮಗಳೇ, ಎಷ್ಟು ದಿನ ಆಯ್ತೆ ನಿನ್ನ ನೋಡಿ. ನೋಡು ಎಷ್ಟು ಸಣ್ಣಕ್ಕಾಗಿದ್ಯಾ, ತುಂಬಾನೇ ಬದಲಾಗಿದ್ಯಾ ಕಣೆ. ನನ್ಗಂತೂ ನೀನ್ ತುಂಬಾ ನೆನಪಾಗ್ತಿದೆ. ಆ ನರಕದಲ್ಲಿ ಹೇಗಿದ್ಯೋ ಏನೋ ಅಂತ ಹೊಟ್ಟೆ ಎಲ್ಲ ಸಂಕಟ ಆಗ್ಬಿಡ್ತಿತ್ತು ಕಣೆ ನೀನ್ ನೆನಪಾದಾಗ. ಹೌದಮ್ಮ, ನನಗೂ ನೀನು ಅಪ್ಪ ತುಂಬಾನೇ ನೆನಪಾಗ್ತಾ ಇದ್ರಿ. ಅಲ್ಲಿ ನನ್ನವರು ಅಂತ ಯಾರೂ ಇಲ್ಲ. ಇರೋ ನೀವಿಬ್ರು ಇಲ್ಲಿದ್ದೀರಾ. ಏನ್ ಮಾಡ್ಲಿ ಹೇಳು? ಫೋನಲ್ಲಿ ಮಾತಾಡೋಣ ಅಂದ್ರೆ ಫೋನ್ ಕೂಡ ಇಲ್ಲ. ಇನ್ನೇನ್ ಮಾಡ್ಲಿ? ಕೆಲವು ದಿನಗಳಾದ್ಮೇಲೆ ತಾಯಿ ಮನೆಗೆ ಬಂದಿರ್ತಾಳೆ. ಹಾಗಾಗಿ ಸುಭಿಕ್ಷಾ ಗಂಡನ ಮನೇಲಾಗೋ ಎಲ್ಲಾ ಘಟನೆಗಳನ್ನು ವಿವರವಾಗಿ ಹೇಳ್ತಾಳೆ. ಏನು ಇಷ್ಟೆಲ್ಲ ಆಗ್ತಿದ್ಯಾ? ಅಲ್ಲ ಕಣೆ, ಇದನ್ನೆಲ್ಲ ಹೇಗೆ ಸಹಿಸ್ಕೊಂಡಿದ್ಯಾ? ಅವನ್ ಡಿವೋರ್ಸ್ ಕೊಡದೇ ಇದ್ರೆ ಏನಾಯ್ತು? ನೀನೇ ಕೊಡು. ಅಂತವನ್ ಜೊತೆ ಆ ನರ್ಕದಲ್ಲಿ ಬದುಕೋದಕ್ಕಿಂತನೂ ಅವನಿಂದ ದೂರ ಬಂದು ನೆಮ್ಮದಿಯಾಗಿ ಬದುಕೋದೇ ಮುಖ್ಯ ಕಣೆ. ಮಗಳೇ, ನೀನೇನು ಯೋಚನೆ ಮಾಡ್ಬೇಡ. ನಾವಿದೀವಿ ತಾನೆ, ಲಾಯರ್ ಹತ್ರ ನಾವು ಮಾತಾಡ್ತೀವಿ. ಅವನಿಗೆ ನೀನೇ ಡಿವೋರ್ಸ್ ಕೊಡುವಂತೆ. ಆ ನರ್ಕದಿಂದ ಬಂದು ನಿನ್ಗೊಂದು ಒಳ್ಳೆ ಬದುಕನ್ನ ನಾವು ಕಟ್ಕೊಡ್ತೀವಿ. ಇಲ್ಲಮ್ಮ, ನಾನು ಕೂಡ ಅವ್ರಿಗೆ ಡಿವೋರ್ಸ್ ಕೊಡ್ಬೇಕು ಅನ್ನೋ ಯಾವ ವಿಷಯನೂ ಮಾಡಿಲ್ಲ. ನೋಡು, ಕಷ್ಟನೋ ಸುಖನೋ ಒಂದ್ಸಾರಿ ಮದುವೆ ಅಂತ ಆದ್ಮೇಲೆ ಅವರು ನನ್ನ ಗಂಡನೇ ತಾನೆ. ಅವ್ರು ಏನೇ ಮಾಡಿದ್ರು ನಾನು ಅದನ್ನ ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕು. ಇವಾಗ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಅವರು ಕೋಪದಲ್ಲಿ ಇರ್ಬೋದಮ್ಮ. ಮುಂದೆ ಒಂದಿನ ನಾನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಅವರು ನನ್ನನ್ನ ಒಪ್ಕೊಳ್ತಾರೆ. ಒಪ್ಕೊಳ್ಳೋದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಏನು ನೀನ್ ಪ್ರಯತ್ನ ಪಡ್ತೀಯಾ? ಏನೇ ಮಾತಾಡ್ತಿದ್ಯಾ? ಅವ್ನು ನೋಡಿದ್ರೆ MBA ಓದಿ ದೊಡ್ಡ ಬಿಸ್ನೆಸ್ ಮಾಡ್ತಿದ್ದಾನೆ. ನೀನು PUCನೂ ಓದೋದಕ್ಕಾಗ್ದೇನೆ ಅರ್ಧಕ್ಕೆ ನಿಲ್ಸಿದ್ಯಾ. ಹೀಗಿರುವಾಗ ನೀನೇನು ಓದಿ ಅವನ್ ಸಮ ನಿಲ್ಲೋದಕ್ಕಾಗುತ್ತೇನೆ? ಅವನಿಗೆ ಅವನ್ ಸಮ ನಿಲ್ಲೋರೇ ಬೇಕು. ಈ ವಯಸ್ಸಲ್ಲಿ ನೀನ್ ಕಾಲೇಜು ಸ್ಕೂಲು ಅಂತೆಲ್ಲ ಓಡಾಡೋದಕ್ಕಾಗತ್ತಾ? ನಿನ್ ಈ ಬುರುಡೆಗೋ ಓದೋದಂತೂ ತಲೆಗೆ ಹತ್ತೋದೇ ಇಲ್ಲ ಅನ್ನತ್ತೆ. ನೀನು ಸ್ವಲ್ಪನೂ ಕಷ್ಟಪಟ್ಟು ಓದ್ದೋಳೆ ಅಲ್ಲ. ಹೀಗಿರುವಾಗ ಅವನ್ ಸಮಕ್ಕೆ ಹೋಗಿ ಅವನ್ ಪ್ರೀತಿನ ಗೆಲ್ಲೋದಕ್ಕಾಗತ್ತೇನೆ? ಅವನ್ ಮೊದಲೇ ಕೋಪಿಷ್ಟ. ಯಾವಾಗ್ಲೂ ಸ್ಟ್ಯಾಂಡರ್ಡ್ ಆಗಿರ್ಬೇಕು, ಓದಿರ್ಬೇಕು, ಬರ್ದಿರ್ಬೇಕು, ಅದು ಇದು ಅಂತ ಹೇಳ್ತಾನೆ ಇರ್ತೀಯ. ಹೀಗಿರುವಾಗ ಇದೆಲ್ಲ ಆಗೋ ಮಾತೇನೆ? ಸುಮ್ಮನೆ ಅವನ್ ಬೇಡ, ನಿನ್ ಜೀವನನ ನೀನ್ ನೋಡ್ಕೊಂಡು ಅಲ್ಲಿಂದ ಬಂದ್ಬಿಡು. ಹಾಗಾದ್ರೆ ಸುಭಿಕ್ಷನ್ ತಾಯಿ ಹೇಳ್ದಾಗೆ ಅವನಿಂದ ಸುಭಿಕ್ಷಾನೇ ದೂರ ಆಗೋ ಪ್ರಯತ್ನ ಮಾಡ್ತಾಳಾ ಅಥವಾ
ಅವನ ಮನಸ್ಸಿಗೆ ಹತ್ರ ಆಗೋ ಪ್ರಯತ್ನ ಮಾಡ್ತಾಳ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.